ಎಲ್ಲರಿಗೂ ನಮಸ್ಕಾರ. ನಿಮಗೊಂದು ಸಿಹಿ ಸುದ್ದಿ ಕಾನ್ಸೆಪ್ಟ್ ಕೇಳಿದಾಗಲೇ ಹೇಗೆ ಒಂದು ಕುತೂಹಲ ಹುಟ್ಟುತ್ತೋ ಪ್ರತಿಯೊಬ್ಬರಿಗೂ, ನನಗೂ ಸಹ ಹಾಗೆ ಕುತೂಹಲ ಹುಟ್ಟಿತು. ಅಂಡ್ ಇನ್ನೊಂದು ಏನಂದ್ರೆ, ಒಂದು ಹೆಣ್ಣಿನ ಪುನರ್ಜನ್ಮ ಆಗೋದು ತಾಯಿ ಆದ ನಂತರ. ಅ ಪೇರೆಂಟ್ ಇಸ್ ಬಾರ್ನ್ ವೆನ್ ಅ ಚೈಲ್ಡ್ ಇಸ್ ಬಾರ್ನ್ ಅಂತ ಹೇಳ್ತಾರೆ. ಅದೇ ತರ ಒಬ್ಬ ಗಂಡಸು ಅವನಿಗೆ ತಾಯ್ತನದ ಒಂದು ಅನುಭವ ಆಗೋದು ಹೇಗೆ, ಯಾಕಾಗತ್ತೆ, ಯಾವ ರೀತಿ ಆಗತ್ತೆ, ಇದೇ ತರದ ಒಂದು ಕುತೂಹಲವಾಗಿ ಇಡೀ ಸ್ಟೋರಿ ಮುಂದುವರಿಯುತ್ತೆ. ಅಂಡ್ ಇದರಲ್ಲಿ ನನ್ನದು ಕೂಡ ಒಂದು ಪ್ರಮುಖ ಪಾತ್ರ ಇದೆ ಅಂತಾನೆ ಹೇಳಬಹುದು. ಅಂಡ್ ಅಲ್ಲಿ ಬಂದು ಹೋಗುವಂತ ಪಾತ್ರ, ಬಟ್ ಇಂಪಾರ್ಟೆಂಟ್ ರೋಲ್. ಅಂಡ್ ಅಟ್ ದ ಸೇಮ್ ಟೈಮ್ ಇವರ ಲೈಫ್ ಸ್ಟೈಲ್, ಅರ್ಜುನ್ ಅನ್ನುವಂತಹ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದ್ರೆ, ಮಾಸ್ಟರ್ ಶೆಫ್ ಆಗಿರೋದ್ರಿಂದ ಅವರ ಪ್ರೊಫೆಷನ್ ಹೇಗಿರುತ್ತೋ ಅದೇ ರೀತಿ ಅವರು ತಮ್ಮ ಲೈಫ್ ಕೂಡ ಲೀಡ್ ಮಾಡ್ತಾ ಇರ್ತಾರೆ. ಅದು ಹೇಗೆ ಕನೆಕ್ಟ್ ಆಗುತ್ತೆ ಕೊನೆಗೆ, ಅದ್ ಯಾವ ತರ ಒಂದು ತಿರುವು ತಗೊಳುತ್ತೆ, ಈ ಎಲ್ಲದರ ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆ ಒಂದು ಉತ್ತರ ಸಿಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಸುಂದರವಾದ ಅನುಭವ, ಸಿಹಿಯಾದ ಅನುಭವ ಅಂತ ಹೇಳ್ಬೋದು. ನಿಮ್ಗೂ ಸಹ ಖಂಡಿತವಾಗಿ ಇದು ಒಂದು ಸಿಹಿ ಅನುಭವನ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಶೀಲಾ ಆಂಟಿ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಇವ್ರ ಪಕ್ಕದ ಮನೆ ಆಂಟಿ, ನಾನು ಪ್ರೊಟಾಗನಿಸ್ಟ್ ಅವರ ಪಕ್ಕದ ಮನೆ. ಡಾಕ್ಟರ್ ಅಲ್ಲಿ ಕೂತಿದ್ದಾರೆ, ಡಾಕ್ಟರ್ ಅಲ್ಲಿದ್ದಾರೆ, ಗೈನಕಾಲಜಿಸ್ಟ್. ಸ್ಟ್ರಾಂಗ್ ರೀಸನ್ ಫಸ್ಟ್ ಕಾನ್ಸೆಪ್ಟ್, ಇನ್ನೊಂದು ನಾನು ಇದುವರೆಗೂ ಮಾಡ್ಕೊಂಡು ಬಂದಿರುವಂತಹ ಪಾತ್ರಗಳಿಗಿಂತ ವಿಭಿನ್ನವಾಗಿದೆ. ಹಾಗಾಗಿ ನನ್ನ ತುಂಬಾ ಇದು ಸೆಳೀತು ಈ ಪಾತ್ರ ಅಂತ ಹೇಳ್ಬೋದು. ಎಸ್, ಕ್ಲೋಸ್ ಫ್ರೆಂಡ್. ಆಲ್ಮೋಸ್ಟ್ ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತೆ, ನೀವು ಅನ್ಕೊಳತಾರಲ್ಲ, ಬಟ್ ಆಫ್ಕೋರ್ಸ್ ಹೆಲ್ಪ್ ಮಾಡ್ತೀನಿ ಇವ್ರಿಗೆ, ಇವ್ರ ಫ್ರೆಂಡಿಗೆ ಎಲ್ಲ ಪ್ರತಿಯೊಂದು ಘಟ್ಟದಲ್ಲಿಯೂ ಇವ್ರನ್ನ ಹೇಗೆ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಆಚೆ ತರಬೇಕು, ಯಾವ ರೀತಿ ಮಗುನ ನೋಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡಬೇಕು ಅನ್ನೋ ತರ ಒಂದು ಹೆಲ್ಪಿಂಗ್ ಕ್ಯಾರೆಕ್ಟರ್ ಆಗತ್ತೆ ಸರ್. ಅಡ್ವೈಸ್ ನಾನ್ ಕೊಡಲ್ಲ, ಅವ್ರು ಮಾಡ್ಕೊಂಡ್ ಬಂದಿರ್ತಾರೆ, ಆಮೇಲೆ ಯಾವ ರೀತಿ ಕರೆಕ್ಟ್ ಆಗಿ ಕರೆಕ್ಟ್ ದಾರಿಲಿ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನಾನು. ಇಲ್ಲ, ಇದು ಸ್ವಲ್ಪ ಬೇರೆ ತರ ಪಕ್ಕದ ಮನೆ ಆಂಟಿ ಅಂತ ಹೇಳ್ಬೋದು. ದಿಸ್ ಇಸ್ ಶೀಲಾ ಆಂಟಿ. ಇವ್ರು ಮಾಡ್ಕೊಂಡ್ ಬಂದಿರೋ ತಪ್ಪನ್ನ ಯಾವ ತರ ಸರಿಯಾದ ದಾರಿಲಿ ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ.